ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಸೋಲಾರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಸೋಲಾರ್ ಇನ್ಫಾರ್ಮೇಷನ್ ಕೊಟ್ಟಾಗ ತುಂಬ ಸತಿ ಕೇಳ್ತಾ ಇದ್ರೆ ಸರ್ ಸಬ್ಸಿಡಿ ಕೊಡೋದಿಲ್ವಾ ಅಂತ ಹೇಳ್ಬಿಟ್ಟು. ಹೌದು ವೀಕ್ಷಕರೇ, ಫೈನಲಿ ನಿಮಗೆ 60-70 ಸಾವಿರ ಗಟ್ಟಲೆ ಸಬ್ಸಿಡಿನ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತೀನಿ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸೋಲಾರ್ ಕಡೆಯಿಂದ ಎಲ್ಸನ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಸರ್ ಮುಂಚೆಯಿಂದನೂ ಕೂಡ ನಿಮ್ಮಲ್ಲಿ ಸಬ್ಸಿಡಿ ಇರಲಿಲ್ಲ. ಹೌದು ಅಲ್ವಾ? ಸೊ ಇವಾಗ ಜಸ್ಟ್ ಲಾಂಚ್ ಮಾಡ್ತಾ ಇದ್ದೀರಾ. ಸೊ ಸಬ್ಸಿಡಿ ಅಂತ ಬಂದಾಗ ನಮಗೆ ಎಷ್ಟು ಪರ್ಸೆಂಟೇಜ್ ವೈಸ್ ಕೊಡುತ್ತೆ, ಮಿನಿಮಮ್ ಎಷ್ಟು ಕಿಲೋವ್ಯಾಟ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್ ಇಲ್ಲಿ ಸಬ್ಸಿಡಿ ಬರುವಾಗ ಫಸ್ಟ್ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಮಾತ್ರ ಸಬ್ಸಿಡಿ ಬರುತ್ತೆ. ಓಕೆ. ಸ್ಕೂಲ್ ಕಾಲೇಜ್ ಕಮರ್ಷಿಯಲ್ ಬರುವಾಗ ಸಬ್ಸಿಡಿ ಬರಲ್ಲ. ಮಿನಿಮಮ್ ನಾವು ಮಾಡ್ತಾ ಇದ್ರೆ 2 ಕಿಲೋವ್ಯಾಟ್ ಇಂದ 10 ಕಿಲೋವ್ಯಾಟ್ ತನಕ 2 to 10 ಸಬ್ಸಿಡಿ ಬರುತ್ತೆ. ಸರಿ. 2 ಕಿಲೋವ್ಯಾಟ್ಗೆ 60,000 ಸಬ್ಸಿಡಿ ಬರುತ್ತೆ. 3 ಕಿಲೋವ್ಯಾಟ್ ಇಂದ ಮೇಲೆ ಹಾಕುವವರಿಗೆ 78,000 ಸಬ್ಸಿಡಿ ಬರುತ್ತೆ. ಮ್ಯಾಕ್ಸಿಮಮ್ 78,000 ನಿಮ್ಮ ಅಕೌಂಟ್ಗೆ ಬರುತ್ತೆ. 60 ಮಿನಿಮಮ್, 78 ಮ್ಯಾಕ್ಸಿಮಮ್. ಕರೆಕ್ಟ್ ಸರ್. ಅದ್ರ ಮೇಲ್ಗಡೆ ಮತ್ತೆ ಕೊಡಲ್ಲ? ಇಲ್ಲ, ಅದ್ರ ಮೇಲೆ ಇಲ್ಲ ಸರ್. ನೀವು 5 ಕಿಲೋವ್ಯಾಟ್ ಹಾಕಿ, 8 ಕಿಲೋವ್ಯಾಟ್ ಹಾಕಿ, 10 ಕಿಲೋವ್ಯಾಟ್ ಹಾಕಿ, ಮ್ಯಾಕ್ಸಿಮಮ್ ಸಿಗೋದು 78,000 ಸಿಗುತ್ತೆ. 78,000. ಕರೆಕ್ಟ್. ಈ ಸಬ್ಸಿಡಿ ನೀವು ಕೊಡ್ತೀರಾ, ಗೌರ್ಮೆಂಟ್ ಕೊಡುತ್ತೆ? ಗವರ್ಮೆಂಟ್ ಇಂದ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನಾವು ಇಷ್ಟು ವರ್ಷದಿಂದ ನಾನ್ ಸಬ್ಸಿಡಿ ಮಾಡ್ತಾ ಇದೀವಿ. ಸೊ ಇವಾಗ PM ಸೂರ್ಯಗರ್ ಅಂತ ಒಂದು ವೆಬ್ಸೈಟ್ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಹೋಗಿ ವೆಂಡರ್ಸ್ ಹೋಗಿದ್ರೆ ಅಲ್ಲಿ ನಮ್ಮ ಸೋಲಾರ್ ಅಂತ ಹೆಸರು ಬರುತ್ತೆ. ತುಂಬಾ ಜನ ಇರ್ತಾರೆ, ನಮ್ಮ ಹೆಸರು ಅದೇ. ಸೊ ನಾವು ರಿಜಿಸ್ಟರ್ಡ್ ವೆಂಡರ್. ಸೊ MNR ಇಂದ ಅಪ್ರೂವ್ಡ್ ವೆಂಡರ್ ನಾವು ಸಬ್ಸಿಡಿ ಮಾಡಕ್ಕೆ. ಸೊ ಆತರ ರಿಜಿಸ್ಟರ್ ಮಾಡಿರುವಾಗ ನೋಡಿ, ಈ ತರ ಈ DCR ಪ್ಯಾನಲ್ ಯೂಸ್ ಮಾಡಬೇಕು. ಸೊ ಅಪ್ಲಿಕೇಶನ್ ಆಗಲಿ ಏನಿದೆ ಪ್ರಾಸೆಸ್ ಎಲ್ಲ ನಾವೇ ಮಾಡ್ತೀವಿ. ಮಾಡಿ ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಒಂದು 1.5 ಮಂತ್ ಒಳಗೆ ನಿಮ್ಮ ಅಕೌಂಟ್ಗೆ ಸಬ್ಸಿಡಿ ಅಮೌಂಟ್ ಬಂದ್ಬಿಡುತ್ತೆ. ಎಸ್. ಈ 60-78,000 ನಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಗೌರ್ಮೆಂಟ್ ಕಡೆಯಿಂದ. ಎಸ್. ಜಸ್ಟ್ 1 to 2 ಮಂತ್ಸ್ ಅಲ್ಲಿ. ಮ್ಯಾಕ್ಸಿಮಮ್ ಸರ್ ಅಷ್ಟೇ. ಇವಾಗ ಬೇಗನೆ ಬರ್ತಾ ಇದೆ ಸರ್. ಇನ್ನ ಬೇಗನೆ ಆಗ್ತಾ ಇದೆ. ಓಕೆ ಸರ್, ಇವಾಗ ಈ ಸಬ್ಸಿಡಿ ತಗೊಬೇಕು ಅಂತಂದ್ರೆ ರಿಕ್ವೈರ್ಮೆಂಟ್ ಅಂದ್ರೆ ನಾವೇನಾದ್ರೂ ಲೈಕ್ ರೇಷನ್ ಕಾರ್ಡ್ ಇರಬೇಕು ಆ ತರ ಏನಾದ್ರು? ಇಲ್ಲ ಸರ್, ಇದ್ರಲ್ಲಿ ಸಿಂಪಲ್. ಬ್ಯಾಂಗ್ಳೂರ್ ಅರ್ಬನ್ ರೂರಲ್ ಆಗ್ರಿ, ನಿಮ್ದು ಜಸ್ಟ್ ಕರೆಂಟ್ ಬಿಲ್, ನಿಮ್ದು ಈ ತರ ಒಂದು ಟೆರೆಸ್ ಫೋಟೋ, ನಿಮ್ದು ಬಿಲ್ಡಿಂಗ್ ಫೋಟೋ, ಮೀಟರ್ ಫೋಟೋ ಕಲ್ಸಿದ್ರೆ ಸಾಕು. ನಾನು ನಿಮ್ಗೆ ಬೇಸಿಕ್ ಡೀಟೇಲ್ಸ್ ಶೇರ್ ಮಾಡ್ತೀವಿ. ನೀವು ಎಸ್ ಅಂದಿದ ತಕ್ಷಣ ಪ್ರಾಜೆಕ್ಟ್ ನ ಶುರು ಮಾಡಬಹುದು. ಈಗ ಒಂದು 2 ಕಿಲೋವ್ಯಾಟ್ ನಾವು ಹಾಕ್ಸ್ಕೊಬೇಕು ಅಂದ್ರೆ ಮಿನಿಮಮ್ ಕಾಸ್ಟ್ ಎಷ್ಟಾಗುತ್ತೆ? ನಿಮ್ ಕಾಸ್ಟ್ ಸರ್ ಫಾರ್ ಎಕ್ಸಾಂಪಲ್ ಈ ಸೆಟಪ್ ಇಟ್ಕೊಳ್ಳಿ. ಇದೊಂದು 2 ಕಿಲೋವ್ಯಾಟ್ ಸೆಟಪ್ ಸರ್. ಸರಿ. ಇದು ಸ್ಟ್ರಕ್ಚರ್ ಬರುವಾಗ ಇದು ಮೀಡಿಯಂ ಸ್ಟ್ರಕ್ಚರ್. ಇದಕ್ಕಿಂತ ರೈಸ್ಡು ಇದೆ, ಇದಕ್ಕಿಂತ ಕೆಳಗೂ ಇದೆ. ಓಕೆ. ಅಪ್ರಾಕ್ಸಿಮೇಟ್ ಕಾಸ್ಟ್ ಅಂತೀನಿ. ಅಪ್ರಾಕ್ಸಿಮೇಟ್ ಒಂದು 2 ಕಿಲೋವ್ಯಾಟ್ಗೆ ಮ್ಯಾಕ್ಸಿಮಮ್ ಒಂದು 1,60,000 ಇಟ್ಕೊಳ್ಳಿ. 1,60,000 ಒಂದು 2 ಕಿಲೋವ್ಯಾಟ್ ಸೆಟಪ್ಗೆ. ಓಕೆ. ಸೊ ಏನಾಗುತ್ತೆ, ನೀವು 1,60,000 ಇನ್ವೆಸ್ಟ್ ಮಾಡ್ತೀರಾ, ಈ ತರ ಹಾಕೊಳ್ತೀರಾ. ಈ ಪ್ಯಾನಲ್ಸ್ಗೆ ಪ್ರಾಡಕ್ಟ್ಗೆ 10 ವರ್ಷ ಕೊಡ್ತಾರೆ, ಪರ್ಫಾರ್ಮೆನ್ಸ್ಗೆ 30 ಇಯರ್ಸ್ ಕೊಡ್ತಾರೆ. ಆ ಆನ್ ಗ್ರಿಡ್ ಇನ್ವರ್ಟರ್ಗೆ 10 ವರ್ಷ ವ್ಯಾರಂಟಿ ಇರುತ್ತೆ. ಬೆಸ್ಕಾಮ್ ಜೊತೆ KEB PP ಅಗ್ರಿಮೆಂಟ್ ಬಂದ್ಬಿಟ್ಟು 25 ವರ್ಷಕ್ಕೆ ಇರುತ್ತೆ. ಸರಿ. ನಿಮ್ಮ ಇನ್ವೆಸ್ಟ್ಮೆಂಟ್ 1,60,000, ನಿಮಗೆ ಸಬ್ಸಿಡಿ ಬರೋದು 60,000. ಅಂದ್ರೆ ನಮಗೆ 1 ಲಕ್ಷ ಬಿದ್ದಂಗ ಆಯ್ತು. ಕರೆಕ್ಟ್. ಇವಾಗ ನೀವು ಒಂದು 2 ಕಿಲೋವ್ಯಾಟ್ ಒಂದು 2,000 ಬಿಲ್ ಕಟ್ತಾ ಇದ್ದೀರಾ. ಗೃಹ ಜೊತೆಲಿ ಇದ್ರೆ ಏನು ಯೂಸ್ ಇಲ್ಲ. ಗೃಹ ಜೊತೆ ಮೇಲೆ ಇದ್ದೀರಾ, ಒಂದು 2,000 ಬಿಲ್ ಕಟ್ತಾ ಇದ್ದೀರಾ. ಅಮ್ಮಮ್ಮ ಅಂದ್ರೆ 4.5 ಇಯರ್ಸ್ ನಿಮ್ ದುಡ್ಡು 1 ಲಕ್ಷ ನಿಮಗೆ ವಾಪಸ್ ಬಂತು. 4 ವರ್ಷದಲ್ಲಿ ಆ 1 ಲಕ್ಷನೂ ರಿಟರ್ನ್ ಬಂದ್ಬಿಡುತ್ತೆ. ಕರೆಕ್ಟ್. ಅಗ್ರಿಮೆಂಟ್ ಇರೋದು 25 ವರ್ಷಕ್ಕೆ. ಸೊ 4 ವರ್ಷದಲ್ಲಿ ಫ್ರೀ ಆಗುತ್ತೆ. ಅಗ್ರಿಮೆಂಟ್ ಇರೋದು 25 ವರ್ಷ. ಅಂದ್ರೆ ಇನ್ನು 21 ವರ್ಷ ನಿಮ್ಮ ಸೋಲಾರ್ ಫ್ರೀಯಾಗಿ ನಿಮ್ಗೆ ದುಡ್ಡು ಕೊಡುತ್ತೆ ಅಂತ ಹೇಳ್ಬೋದು. ಸರ್ ಪ್ರತಿ ತಿಂಗಳು ಈ ಥರ ಹಾಕ್ಸೋದ್ರಿಂದ, ಆನ್ ಗ್ರಿಡ್ ಸೋಲಾರ್ ಹಾಕ್ಸೋದ್ರಿಂದ ಎಷ್ಟು ಯೂನಿಟ್ಸ್ ಅನ್ನ ಜನರೇಟ್ ಮಾಡ್ಬೋದು, ಎಷ್ಟು ಇನ್ಕಮ್ ಪಡ್ಕೋಬಹುದು ನಾವು? ಸೊ ಫಾರ್ ಎಕ್ಸಾಂಪಲ್ ಇದು 2 ಕಿಲೋವ್ಯಾಟ್, ಆವರೇಜ್ ಪರ್ ಕಿಲೋವ್ಯಾಟ್ 4 ಯೂನಿಟ್ ಅಂತೀವಿ. ಓಕೆ. ಸೊ ನೋಡಿ, ಇವತ್ತು ಮಳೆ ಮೋಡ ಇದೆ, ನಿನ್ನೆನೋ ಅದೇ ತರ ಇತ್ತು. ಆವರೇಜ್ 365 ಡೇಸ್ ಲೆಕ್ಕ ಮಾಡುವಾಗ ತಿಂಗಳಿಗೆ ಬರುವಾಗ ಒಂದು 250 to 300 ಯೂನಿಟ್ ಜನರೇಟ್ ಆಗುತ್ತೆ. ಇದು 300 ಯೂನಿಟ್ ಜನರೇಟ್ ಆಗುತ್ತೆ ಆವರೇಜ್. ಖಂಡಿತ. ಇದು ಬಾಯಲ್ ಅನ್ನೋದಲ್ಲ ಸರ್, ಆಪ್ ಬೇಸ್ಡ್. ನಾನು ಆಪ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಹೇಳೋದಲ್ಲ. ಮಳೆಗಾಲದಲ್ಲಿ 200 ಚೇಂಜ್, ಬಿಸಿಲು ಕಾಲದಲ್ಲಿ 300 ಹತ್ರ. ಸೊ ಆತರ ಆಪ್ ಅಲ್ಲೇ ಎಲ್ಲ ಗೊತ್ತಾಗುತ್ತೆ ನಿಮಗೆ. ನೀವೇನ್ KEB ಕೊಟ್ಟಿದ್ದೀರಾ, KEB ಇಂದ ನೀವೇನ್ ತಗೊಂಡಿದ್ದೀರಾ, ಆ ಯೂನಿಟ್ ಮೈನಸ್ ಆಗಿ ಬಿಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಜಾಸ್ತಿ ಕೊಟ್ರಿ KEB ಗೆ, ಅವ್ರು KEB ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಪರ್ ಯೂನಿಟ್ ಗೆ 2 ರೂಪೀಸ್ ನಿಮ್ಮ ಅಕೌಂಟ್ಗೆ ಕೊಡುತ್ತೆ. ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಬಿಲ್ ಅಡ್ಜಸ್ಟ್ಮೆಂಟ್ ಇಲ್ಲ. ಯೂನಿಟ್ ಮೈನಸ್ ಆಗುತ್ತೆ. ಗೊತ್ತಾಯ್ತು. ಮೈನಸ್ ಆಗಿದ್ಮೇಲೆ ಎಕ್ಸಸ್ ಏನ್ ಎಕ್ಸ್ಪೋರ್ಟ್ ಮಾಡ್ತೀರಾ ಅಲ್ಲಿ KEB ಅವರು 2 ರೂಪೀಸ್ ಪರ್ ಯೂನಿಟ್ ಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾರೆ. ದುಡ್ಡೇ ಬರುತ್ತೆ. ಕರೆಕ್ಟ್. ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ ಇದೇನಾಗುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಕ್ರೆಡಿಟ್ ಅಂದ್ರೆ ಈ ಅಕೌಂಟ್ ಅಲ್ಲ, ಬ್ಯಾಂಕ್ ಅಕೌಂಟ್ ಅಲ್ಲ, ಈ ಬೆಸ್ಕಾಮ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು ಅನ್ನೋ ಒಂದು ಮಿತ್ ಇದೆ. ಆ ತರ ಇಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ಯಾಶ್ ಅನ್ನ, ಹೌದು ವೀಕ್ಷಕರೇ, ಅಮೌಂಟೇ ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಷ್ಟು ಜನರೇಟ್ ಮಾಡ್ತೀರಾ, ಎಷ್ಟು ಪ್ಯಾನಲ್ ಹಾಕ್ತೀರಾ, ಎಷ್ಟು ಜನರೇಟ್ ಮಾಡ್ತೀರಾ, ಅಷ್ಟು ನೀವು ಗಳಿಸ್ಕೊಂತ ಹೋಗ್ಬಹುದು. ಸರ್ ಹೇಳ್ದಂಗೆ 4 ವರ್ಷದಲ್ಲಿ ಈ ಸೆಟಪ್ ಅನ್ನ ಫ್ರೀ ಮಾಡ್ಕೊಂಡು. ಕರೆಕ್ಟ್ ಸರ್. ಯಾರು ಜಾಸ್ತಿ ಇವಾಗ 5,000 ಕರೆಂಟ್ ಬಿಲ್ ಕಟ್ತೀರಾ, ಒಂದು 5 ಕಿಲೋವ್ಯಾಟ್ ಹೋಗ್ತೀರಾ, ಬೇಗ ರಿಟರ್ನ್ ಇನ್ವೆಸ್ಟ್. ವರ್ಷಕ್ಕೆ ಇಷ್ಟ ಆಯ್ತು, ನಿಮ್ಮ ಇನ್ವೆಸ್ಟ್ಮೆಂಟ್ ಇಷ್ಟ ಆಯ್ತು, 78,000 ಸಬ್ಸಿಡಿ ಬಂತು. ಹಂಗೆ ಸ್ವಂತ ಮನೆ ಇರಬೇಕಾದ್ರೆ, ಇವಾಗ ಒಂದು ಮನೆ ನಿಮ್ದಿದೆ, ಮಿಕ್ಕಿದೆಲ್ಲ ಬಾಡಿಗೆ ಮನೆ ಇದ್ರೆ ಅದು ವರ್ಕೌಟ್ ಆಗಲ್ಲ. ನಿಮ್ಮ ಮನೆಗೆ ನೀವು ಸೋಲಾರ್ ಹಾಕ್ಬೋದು, ಬಾಡಿಗೆ ಮನೆಗೆಲ್ಲ ಸೋಲಾರ್ ಹಾಕಲ್ಲ, ಹಾಕಕ್ಕಾಗಲ್ಲ ಅಂತ ಹೇಳ್ತೀರಾ. ಸರ್ ಇವಾಗ ಇನ್ನೊಂದು ಕ್ವಶನ್
ಅಂತಂದ್ರೆ ಇವುಗಳಿಗೆಲ್ಲ ವಾರಂಟಿ ಎಷ್ಟಿರುತ್ತೆ, ಯಾವುದಕ್ಕೆ ಎಷ್ಟೆಷ್ಟು ವಾರಂಟಿ? ಸರ್ ಈ ಪ್ಯಾನಲ್ಗೆ ಪ್ರಾಡಕ್ಟ್ಗೆ 10 ವರ್ಷ ಕೊಡ್ತಾರೆ, ಪರ್ಫಾರ್ಮೆನ್ಸ್ಗೆ 30 ವರ್ಷ. ಯಾಕಂದ್ರೆ ಟಾಪ್ ಕಾನ್ ಬೈಫೇಶಿಯಲ್ ಪ್ಯಾನಲ್ ಇರೋದ್ರಿಂದ ಓಕೆ ಓಕೆ ಆನ್ ಗ್ರಿಡ್ ಇನ್ವರ್ಟರ್ಸ್ಗೆ 10 ವರ್ಷ ವಾರಂಟಿ ಕೊಡ್ತಾರೆ. 10 ವರ್ಷ. ಸೊ ನಾವು ಏನ್ ಮಾಡಿದೀವಿ, ಒಂದು 4-5 ಬ್ರಾಂಡ್ ಟೈ ಅಪ್ ಮಾಡಿದೀವಿ. ಸೊ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಯಾವ ಬ್ರಾಂಡಿಂಗ್ ಟೈ ಅಪ್ ಮಾಡಿದೀವಿ, ಯಾವ ತರ ಬರುತ್ತೆ, ಮತ್ತೆ ಇದು ಯೂಸ್ ಮಾಡೋದ್ರಲ್ಲಿ DCR ಪ್ಯಾನಲ್. ಓಕೆ, DCR ಅಂದ್ರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಇದು ಎಲ್ಲಾನು ಇಂಡಿಯಾನಲ್ಲೇ ಮಾಡಿದಿರಬೇಕು. ಇಂಡಿಯಾದ್ದು, ಎಸ್, ಮೇಡ್ ಇನ್ ಇಂಡಿಯಾ ಆಗಿರ್ಬೇಕು. ಕರೆಕ್ಟ್, ಕಂಪಲ್ಸರಿ. ಒಂದು ಟೂರ್ ಕೊಟ್ಬಿಡೋಣ ಹಾಗಾದ್ರೆ. ಖಂಡಿತ ಸರ್. ಸ್ವಲ್ಪ ನೀವು ವೀಕ್ಷಕರೇ, ನಿಮಗೂ ಡೌಟ್ ಇರ್ಬೋದು, ಯಾವ ರೀತಿ ಬ್ರ್ಯಾಂಡ್ ಇರುತ್ತೆ, ಯಾವ ರೀತಿ ಸ್ಟ್ರಕ್ಚರ್ ಕೊಡ್ತಾ ಇದ್ದಾರೆ, ಯಾವ ಇನ್ವರ್ಟರ್ ಕೊಡ್ತಾ ಇದ್ದಾರೆ, ಹೇಗೆ ಇದು ಎಕ್ಸ್ಪೋರ್ಟ್ ಆಗುತ್ತೆ, ಮೀಟರ್ ಯಾವ ತರ ವರ್ಕ್ ಆಗುತ್ತೆ, ಪ್ರತಿಯೊಂದು ಕೂಡ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಪ್ಯಾನಲ್ ಇಂದ ಸ್ಟಾರ್ಟ್ ಮಾಡೋಣ, ನಡೀರಿ ಸರ್. ಸರ್ ಮೊದಲದಾಗಿ ಸ್ಟ್ರಕ್ಚರ್ ಬಗ್ಗೆ ಹೇಳಿ, ಯಾವ ರೀತಿ ಸ್ಟ್ರಕ್ಚರ್? ಸರ್ ಇದು ಸ್ಟ್ರಕ್ಚರ್ ಬಂದು ಇದು ಹಾಟ್ ಡಿಪ್ ಗ್ಯಾಲ್ವನೈಸ್ ಸ್ಟ್ರಕ್ಚರ್. ಸೊ ಸ್ಟ್ರಕ್ಚರ್ ಬರೋ 3 ಟೈಪ್ಸ್ ಇರುತ್ತೆ ಸರ್. ಇದು ಮಿಡ್ ಲೆವೆಲ್ ಆಕ್ಚುಲಿ, ಇದಕ್ಕಿಂತ ಕೆಳಗೆ ಇರುತ್ತೆ. ಕಸ್ಟಮರ್ ನನಗೆ ಕಾಂಪೌಂಡ್ ಗಿಂತ ಮೇಲೆ ಕಾಣಿಸಬಾರ್ದು ಅಂತಾರೆ, ಆವಾಗ ಚಿಕ್ಕದು ಬರುತ್ತೆ. ಸ್ವಲ್ಪ ಕಸ್ಟಮರ್ ನನಗೆ ಓಡಾಡಬೇಕಂತಾರೆ, ಆವಾಗ ರೇಸ್ ಸ್ಟ್ರಕ್ಚರ್ 6.5 ಇಂದ 9 ಫೀಟ್ ಬರುತ್ತೆ. ಸ್ವಲ್ಪ ಸೈಡ್ ಕಾಂಪ್ಲಿಕೇಟೆಡ್ ಇದೆ, ಆವಾಗ MS ಫ್ಯಾಬ್ರಿಕೇಶನ್ ಮಾಡ್ಕೊಳ್ಬಹುದು. ಸ್ವಲ್ಪ ಜನ ಸರ್ ನಾನು ಶೀಟ್ ಹಾಕ್ತೀನಿ ಅದ ಮೇಲೆ ಹಾಕೋದು, ಅದ ಮೇಲೂ ಮಾಡಬಹುದು, ಎಲ್ಲ ಆಪ್ಷನ್ ಇದೆ. ಎಸ್, ಈ ಸ್ಟ್ರಕ್ಚರ್ ಬರೋ ನೋಡಿ, ಈ ತರ ನಟ್ ಬೋಲ್ಟ್ ಸಿಸ್ಟಮ್ ಬರುತ್ತೆ. ಇದು ಪ್ರೀ ಫ್ಯಾಬ್ರಿಕೇಟೆಡ್ ಕಂಪ್ಲೀಟ್ ಆಗಿ ನೋಡಿ. ಈ ತರ ಡ್ರಿಲ್ ಮಾಡಿಬಿಟ್ಟು ವಾಟರ್ ಪ್ರೂಫಿಂಗ್ ಸಾಲ್ವೆಂಟ್ ಹಾಕ್ಬಿಟ್ಟು ಈ ತರ ನಿಲ್ಲಿಸ್ತೀವಿ. ಸೊ ಗಾಳಿ ಎಷ್ಟು ಬೀಸಿದ್ರು ಏನೂ ಆಗಲ್ಲ. ಮತ್ತೆ ಇದು ರಶ್ ಪ್ರೂಫ್ ಇರುತ್ತೆ ನಿಮಗೆ ಸ್ಟ್ರಕ್ಚರ್. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಬಹುದು. ಕಸ್ಟಮರ್ ಡೌಟ್ ಇರುತ್ತೆ, ಸರ್ ಇವಾಗ 2 ಕಿಲೋವಾಟ್ ನನಗೆ ಎಷ್ಟು ಜಾಗ ಬೇಕಾಗುತ್ತೆ, 3 ಕಿಲೋವಾಟ್ ಎಷ್ಟು ಜಾಗ ಬೇಕಾಗುತ್ತೆ, ಜಾಗ ತೋರಿಸ್ಬಿಡಿ. ಅಪ್ರಾಕ್ಸಿಮೇಟ್ 4.5 ಅಡಿ 4.5 ಅಡಿ, ಹಂಗಾದ್ರೆ ಒಂದು 5 ಇಟ್ಕೊಳ್ಳಿ. ಈ ಕಡೆ ಒಂದು 10 ಅಡಿ, ಇದು ಒಂದು 7.5 ಒಂದು 15 ಅಡಿ, ಒಂದು 10/15 ಇದ್ರೆ ಒಂದು 2 ಕಿಲೋವಾಟ್ ಸೆಟಪ್ ಆಯ್ತು. ಸಾಕಲ್ವಾ ಇದು? ಮ್ಯಾಕ್ಸಿಮಮ್ ಸರ್ ಒಂದು 5 ಕಿಲೋವಾಟ್ ಹಾಕ್ತೀರಾ ಅಂದ್ರೆ ಒಂದು 250 ಇಂದ 300, 10 ಕಿಲೋವಾಟ್ ಹೋಗ್ತಾ ಒಂದು 550 ಸ್ಕ್ವೇರ್ ಫೀಟ್ ಅಷ್ಟೇನೆ. ಸಿಂಪಲ್. ಬಿಸಿಲು ಬೀಳ್ಬೇಕು, ಶಾಡೋ ಬೀಳ್ಬಾರ್ದು, ಏನು ಕ್ಲಿಯರ್ ಸೈಟ್ ಇದ್ರೆ ಡನ್. ಓಕೆ, ಅದಕ್ಕೆ ನಿಮ್ ಬಿಲ್ಡಿಂಗ್ ಫೋಟೋ ಕಳ್ಸಿದ್ರೆ ಸಾಕು, ನಮಗೆ ಗೊತ್ತಾಗುತ್ತೆ. ಈಸಿಲಿ ಸ್ಟಡಿ ಮಾಡಿಬಿಟ್ಟು ಈಸಿಯಾಗಿ ಕಳಿಸ್ತೀವಿ. ಇದು ನೀವೇ ಮಾಡ್ಕೊಡ್ತೀರಾ? ಎಸ್ ಸರ್, ಇದು ಸ್ಟ್ರಕ್ಚರ್ ನಮ್ಮ ಕಡೆಯಿಂದನೇ ಬರುತ್ತೆ. ಸ್ಟ್ರಕ್ಚರ್ಗೆ ಏನಾದ್ರು ವಾರಂಟಿ ಇದೆಯಾ? ಇಲ್ಲ, ಸ್ಟ್ರಕ್ಚರ್ಸ್ಗೆ ಜನರಲಿ ವಾರಂಟಿ ಬರೋಲ್ಲ ಸರ್. ವಾರಂಟೀಸ್ ಬರೋದು ಬರೀ ಇನ್ವರ್ಟರ್ಗೆ ಪ್ಯಾನಲ್ಸ್ ಮಾತ್ರ ಕೊಡ್ತಾರೆ. ಮಿಕ್ಕಿದ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಏನೇ ಯೂಸ್ ಮಾಡಿದ್ರು ಅದಕ್ಕೆ ಯಾವ ಕಂಪನೀಸ್ ವಾರಂಟಿ ಕೊಡಲ್ಲ ಸ್ಟ್ಯಾಂಡರ್ಡ್ ಆಗಿ. ಬಟ್ ಅದು ಗ್ಯಾಲೋನೈಸ್ ಆಗಿರೋದ್ರಿಂದ ಬರಲ್ಲ, ರಸ್ಟ್ ಹಿಡಿಯಲ್ಲ, ಲೈಫ್ ಜಾಸ್ತಿ ಇರುತ್ತೆ ನಿಮಗೆ. ಸರ್ ಈಗ ಪ್ಯಾನಲ್ ಬಗ್ಗೆ ಹೇಳ್ತಾ ಬನ್ನಿ ಸರ್. ಇದು ಬಂದ್ಬಿಟ್ಟು ಅದಾನಿ, ಇದು ಟಾಪ್ ಕಾನ್ ಪ್ಯಾನಲ್. ಇಲ್ಲಿ ನೋಡಬಹುದು ನೀವು 595 ವ್ಯಾಟ್ ಪೀಕ್ ಅದಾನಿ. ಇಲ್ಲಿ ಮೇನ್ DCR ಅಂತ ನೋಡಿ, ಇಲ್ಲೊಂದು RFID ಟ್ಯಾಗ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾನೇ ಇರಬೇಕು. ಹಂಗಂದ್ರೆ ಈ ಸೆಲ್ಸ್ ಆಗ್ಲಿ, ಈ ವೇಫರ್ಸ್ ಆಗ್ಲಿ, ಇದು ಏನೆಲ್ಲ ಇದು ಅಲ್ಯೂಮಿನಿಯಂ ಆಗ್ಲಿ ಹೊರಗಡೆ, ಇದು ಎಲ್ಲಾನು ಇಂಡಿಯಾನಲ್ಲಿ ಮಾಡಿದೇ ಇರಬೇಕು, ಮೇಡ್ ಇನ್ ಇಂಡಿಯಾ ಇರಬೇಕು. ಸೊ ನಾನ್ DCR ಡಿಫರೆನ್ಸ್ ಇದೆ, ಎಫಿಷಿಯನ್ಸಿ ಸೇಮ್ ಇರುತ್ತೆ, ಎಲ್ಲ ಸೇಮ್ ಇರುತ್ತೆ, ಬಟ್ ಮೇಡ್ ಇನ್ ಇಂಡಿಯಾ ಇರಬೇಕು. ಸೊ ಪ್ಯಾನಲ್ ಯಾವಾಗಲೂ ತುಂಬಾ ಡಿಮ್ಯಾಂಡ್ ಇದು. ಅದಾನಿ ಆಗಲಿ, ಇಲ್ಲಾಂದ್ರೆ ಲೂಮ್ ಆಗಲಿ, ಇಲ್ಲಾಂದ್ರೆ ಸಾತ್ವಿಕ್ ಆಗಲಿ, ಇಲ್ಲಾಂದ್ರೆ ಪ್ಯಾನಾಸೋನಿಕ್ ಆಗಲಿ, ಈ ತರ 4-5 ಕಂಪನೀಸ್ ಟೈ ಅಪ್ ಮಾಡಿದೀವಿ. ಇದು ಟಾಪ್ ಕಾನ್, ಮೇಲೇನು ಜನರೇಟ್ ಆಗುತ್ತೆ, ಕೆಳಗೂ ಜನರೇಟ್ ಆಗುತ್ತೆ. ಓ, ಈ ತರ. ಇದಕ್ಕೂ ಹಳೆ ಟೆಕ್ನಾಲಜಿ ಪ್ಯಾನಲ್ಸ್ಗೂ ಅಮ್ಮಮ್ಮ ಅಂದ್ರೆ ಒಂದು 2 ರೂಪೀಸ್ ಪರ್ ವಾಟ್ ಡಿಫರೆನ್ಸ್ ಇರುತ್ತೆ. ಓಕೆ, ನಾವು ಇದು ಏನಕ್ಕೆ ರೆಕಮೆಂಡ್ ಮಾಡ್ತೇವೆ ಒಂದು ಕಸ್ಟಮರ್ಗೆ ಅಂದ್ರೆ, ಇದು ವರ್ಷ ಆಗಂಗೆ ಪ್ಯಾನಲ್ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ ಹಳೆ ಟೆಕ್ನಾಲಜಿ. ಇದು ಕಂಪನಿನೇ 30 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ. 30 ವರ್ಷ. ಸೊ ಇವತ್ತು ಇನ್ವೆಸ್ಟ್ ಮಾಡೋ ಫ್ಯೂಚರ್ಗೆ ಇರಬೇಕು, ಯಾಕಂದ್ರೆ PPA 25 ಇಯರ್ಸ್ ಇದೆ. ಹಂಗಾಗಿ ಟಾಪ್ ಕಾನ್ ರೆಕಮೆಂಡ್ ಮಾಡ್ತೀವಿ ನಾವು ಎಲ್ಲ ಕಸ್ಟಮರ್ಸ್ಗೂ. ಟಾಪ್ ಕಾನ್ ಅಲ್ಲಿ ಯಾವ ಬ್ರ್ಯಾಂಡ್ ಕೊಡ್ತೀರಾ ನಮಗೆ? ಸರ್ ಅದಾನಿ ಇದೆ ನಿಮಗೆ, ಇಲ್ಲಾಂದ್ರೆ ಲೂಮ್ ಇದೆ, ಸಾತ್ವಿಕ್ ಇದೆ, ಇಲ್ಲಾಂದ್ರೆ ಪ್ಯಾನಾಸೋನಿಕ್ ಇದೆ. ಅದನ್ನ ಬಿಟ್ಟು ಬೇರೆ ಬ್ರಾಂಡ್ಸ್ ಇದೆ. ಏನಾಗುತ್ತೆ ಅಂದ್ರೆ ಸ್ಟಾಕ್ ಮೇಲೆ ಡಿಪೆಂಡ್ ಆಗುತ್ತೆ. ಹೋಲ್ ಇಂಡಿಯಾ ಮಾಡ್ತಾರೆ ಸಬ್ಸಿಡಿ. ಓಕೆ, ಸೊ ಪ್ಯಾನಲ್ಸ್ ಆಗಲಿ, ಇನ್ವರ್ಟರ್ ಆಗಲಿ, ಒಂದು 4-5 ಬ್ರಾಂಡ್ಸ್ ಮೆನ್ಷನ್ ಮಾಡಿ ಕಳಿಸ್ತೀವಿ. ನಿಮ್ಗೆ ಪರ್ಟಿಕ್ಯುಲರ್ ಬೇಕಾದ್ರೆ ಕಂಟೈನರ್ ಬರುವಾಗ ತಗೊಂಡು ಹಾಕ್ತೀವಿ ಖಂಡಿತ, ಬಟ್ ವೆಯ್ಟ್ ಮಾಡಬೇಕು. ಓಕೆ ಓಕೆ, ಏನ್ ಅವೈಲೇಬಲ್ ಇದೆ ಆವಾಗಲಿಂದ ಇಮಿಡಿಯೇಟ್ ಆಗುತ್ತೆ. ಇಲ್ಲ ನನಗೆ ಪರ್ಟಿಕ್ಯುಲರ್ ಇದೇ ಬ್ರಾಂಡ್ ಬೇಕಂದ್ರೆ ಖಂಡಿತ ವೆಯ್ಟ್ ಮಾಡಬೇಕು, ಅದು ಆ ಬ್ರಾಂಡೇ ಹಾಕೊಡ್ಬೋದು. ಹಾಕೊಡ್ತೀರಾ? ವಾರಂಟಿ ಎಲ್ಲ ಸೇಮ್. ಆಮೇಲೆ ಪ್ಯಾನಲ್ ಸೈಜ್ ಇದು ಒಂದೇನಾ, ಬೇರೆ ಆಪ್ಷನ್ ಇದೆಯಾ ಸರ್? ಇದು 585, 595. DCR ಬರುವಾಗ ಅಷ್ಟಿಲ್ಲ. ನೀವು ನಾನ್ DCR ಹೋಗ್ತೀರ ಅಂದ್ರೆ ನಿಮಗೆ 650, 695, 730 ವ್ಯಾಟ್ ಪೀಕ್ ಲೂಮಲ್ಲಿ HGT ಇದೆ. ಸೊ ಆ ತರ ನಾನ್ DCR ತುಂಬಾ ಆಪ್ಷನ್ಸ್ ಇದೆ. DCR ಇವಾಗ ಸ್ಟಾರ್ಟಿಂಗ್ ಇರೋದ್ರಿಂದ 585, 595, 600 ತನಕ ಸಿಗುತ್ತೆ ನಿಮಗೆ. DCR ಅಂದ್ರೆ ಏನರ್ಥ? ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಈ ಪ್ಯಾನಲ್ಸ್ ಎಲ್ಲ ಇಂಡಿಯಾನಲ್ಲೇ ಇರಬೇಕು. ಇದನ್ನ ಮೆಟೀರಿಯಲ್ಸ್ ಏನೇನು ಚಿಕ್ಕದಿದೆ ಎಲ್ಲಾನು ಇಂಡಿಯಾದೇ ಇರಬೇಕು. ನಾನ್ DCR ಅಂದ್ರೆ ಆ ಪ್ಯಾನಲ್ ಅಲ್ಲಿ ನೀವು ಅಬ್ರಾಡ್ ಇಂದನೂ ತರಿಸಬಹುದು, ಇಂಪೋರ್ಟ್ ಮಾಡಬಹುದು, ಯಾವ ತರ ಬೇಕಾದ್ರೆ ಮಾಡಬಹುದು. ಅದು ಸೈಜ್ ಸಿಗುತ್ತೆ? ಅದು ಸಿಗುತ್ತೆ. ಇದರಲ್ಲಿ ಇದು ಒಂದೇನಾ? ಇದರಲ್ಲಿ ಅಷ್ಟೇ ಸರ್, 595, 600 ಸಿಗುತ್ತೆ ನಿಮಗೆ. ಬೇಗ ಬರ್ತಾ ಇದ್ದಾರೆ ಕಂಪನೀಸ್, ಅವರು ಮ್ಯಾನುಫ್ಯಾಕ್ಚರಿಂಗ್ ಡೇ ಅಂಡ್ ನೈಟ್ ಮಾಡ್ತಾ ಇದ್ದಾರೆ. ಗ್ರಾಜುಯಲಿ ನಿಮಗೆ ಇದರಲ್ಲೂ ದೊಡ್ಡ ಸೈಜ್ ಸಿಗುತ್ತೆ. ಆಪ್ಷನ್ ಇದೆ ಅಂತ? ಎಸ್, ಗ್ರಾಜುಯಲಿ. ಓಕೆ 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 ಸರ್, ಇಲ್ಲಿಂದ ನೆಕ್ಸ್ಟ್ ವೈರಿಂಗ್ಸ್ ಎಲ್ಲ ಸ್ವಲ್ಪ ತೋರಿಸಿ. ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿಂದ ನೋಡಿ ವೈರಿಂಗ್ 2 ಪ್ಯಾನಲ್ ಬರುತ್ತೆ. 2 ಪ್ಯಾನಲ್ ಸ್ಟ್ರಿಂಗ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ತರ ನಾವು ಪಾಲಿ ಕ್ಯಾಬ್ದು 4 ಸ್ಕ್ವೇರ್ ವೈರ್ ಯೂಸ್ ಮಾಡ್ತೀವಿ. 4 ಸ್ಕ್ವೇರ್? ಎಸ್, DC ಆಗಲಿ AC ಆಗಲಿ 4 ಸ್ಕ್ವೇರ್ ಯೂಸ್ ಮಾಡ್ತೀವಿ. ಇದು ನೋಡಿ AC ವೈರಿಂಗ್ ಈ ತರ 4 ಸ್ಕ್ವೇರ್ ಯೂಸ್ ಮಾಡ್ತೀವಿ. ಇದು ಪಾಲಿ ಕ್ಯಾಬ್ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ, ಬ್ರಾಂಡೆಡ್ ಮಾತ್ರ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ 16 ಸ್ಕ್ವೇರ್ ಇದು ಎಂತಕ್ಕಂದ್ರೆ ಈ ತರ ಲೈಟ್ನಿಂಗ್ ಅರೆಸ್ಟರ್ಗೆ. ಇವಾಗ ಥಂಡರ್ ಗಿಂಡರ್ ಬಿತ್ತು ಏನೋ ಆಯ್ತಂದ್ರೆ ಈ ತರ ಲೈಟ್ನಿಂಗ್ ಅರೆಸ್ಟರ್ ಪ್ಲಸ್ ಇದು ಕಾಪರ್ ಬಾಂಡೆಡ್ ರಾಡ್, ಈ ತರ 3 ಅರ್ಥಿಂಗ್ ಮಾಡ್ತೀವಿ. ಓಕೆ, ಇದಕ್ಕೆ ಈ ವೈರಿಂಗ್ ಹಾಕ್ಬಿಟ್ಟು ಮಾಡ್ತೀವಿ. ಇಲ್ಲಿಂದ ಬಂದ್ರೆ ಇನ್ವರ್ಟರ್ ಇದು ಬಂದ್ಬಿಟ್ಟು ಫೆಸ್ಟಾನ್ ಇದು ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಇನ್ವರ್ಟರ್. 10 ವರ್ಷ ವ್ಯಾರಂಟಿ ಕೊಡ್ತಾರೆ. ಸೇಮ್ ಇದೇ ತರ ಡೇ ಇದೆ ನಮ್ಮ ಹತ್ರ, ಇಲ್ಲಾಂದ್ರೆ ಪಾಲಿಕ್ಯಾಬ್ ಇದೆ, ಇಲ್ಲಾಂದ್ರೆ ಆಂಕರ್ ಇದೆ,
ಇದರಲ್ಲೂ ಸೇಮ್ ಸರ್ 2 ಕಿಲೋವಾಟ್ 3, 4, 5 ಆಗಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ. Okay. So ಹಂಗಾಗಿ ಏನ್ ಬ್ರಾಂಡ್ಸ್ ಆವಾಗ ಅವೈಲೇಬಲ್ ಇರುತ್ತೋ ಕೊಡ್ತೀವಿ. ಸೆಕೆಂಡ್ ಕಸ್ಟಮರ್ ಏನಾಗುತ್ತೆ ನನಗೆ ಇದೇ ಪರ್ಟಿಕ್ಯುಲರ್ ಬೇಕಾದ್ರೆ ಅದನ್ನೇ ತರಿಸ್ಕೊಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ವೇಟ್ ಮಾಡಬೇಕು, ಬಟ್ ವೇಟ್ ಮಾಡಬೇಕು. ಸೊ ಇದರಲ್ಲಿ ನೀವು ಆನ್ ಗ್ರಿಡ್ಗೂ ಸಬ್ಸಿಡಿ ಇದೆ, ಹೈಬ್ರಿಡ್ಗೂ ಸಬ್ಸಿಡಿ ಇದೆ. ನೀವು ಬ್ಯಾಟ್ರಿ ಜೊತೆ ಹೋಗ್ತೀರಾ ಅಂದ್ರೆ ಸಬ್ಸಿಡಿ ಇದೆ. ಸೊ ಅದರಲ್ಲೂ ನಿಮಗೆ ನಾವು ಕರೆಂಟ್ಲಿ ಡೇ ಟೈ ಅಪ್ ಮಾಡಿದ್ವಿ. ಸೊ ಡೇ ಇನ್ವರ್ಟರ್ ಬ್ಯಾಟ್ರಿ ಬೇಕಾದ್ರೆ ಹಾಕೊಡ್ತೀವಿ. ಅದನ್ನು ಮೈಕ್ರೋ ಇನ್ವರ್ಟರ್ ಬೇಕಾದ್ರೆ ಅದರಲ್ಲೂ ಇದೆ, ಡೇ ಲಾಂಚ್ ಮಾಡಿದ್ದಾರೆ, ಅದಕ್ಕೂ ಬೇಕಾದ್ರೆ ಸಬ್ಸಿಡಿ ಇದೆ ನಿಮಗೆ. ಸೊ ಇದು ಇನ್ವರ್ಟರ್. ಸೊ ಅಲ್ಲಿಂದ ಸ್ಟ್ರಿಂಗ್ ಇಲ್ಲಿಗೆ ಬರುತ್ತೆ. ಫಸ್ಟ್ ಇದು DCDB ಅಂತೀವಿ, ಇದು ಬಂದ್ಬಿಟ್ಟು ಸೋಲಾರ್ ಸೆಟ್ ಪ್ರೊಡಕ್ಷನ್. ಸೊ ಇದು ಸಿಬಾಸ್ ಬ್ರಾಂಡ್ ಯೂಸ್ ಮಾಡಿದ್ದು ಕಂಪ್ಲೀಟ್ ಆಗಿ. ಒಂದು ಫ್ಯೂಸ್, ಒಂದು SPD ಸರ್ಜ್ ಪ್ರೊಡಕ್ಷನ್ ಡಿವೈಸ್ ಅಂತೀವಿ. ಇನ್ ಕೇಸ್ ಪ್ಯಾನಲ್ ಇಂದ ಜಾಸ್ತಿ ಆಮ್ಸ್ ಏನೋ ಬಂತಂದ್ರೆ ಇದು ಟ್ರಿಪ್ ಆಗುತ್ತೆ. ಇದು ಒಂದು MCB. AC ಸೈಡು ಸೇಮ್ ನೋಡಿ, ಒಂದು LMX SPD ಮತ್ತೆ ಒಂದು MCB ಹಾಕಿದ್ವಿ. ಸೊ ಈ ತರ ನಿಮಗೆ ಒಂದು 2 ಕಿಲೋವಾಟ್ ಸೆಟಪ್ ಇರುತ್ತೆ. ಇದು 2 ಕಿಲೋವಾಟ್ ಸೆಟಪ್. ಕರೆಕ್ಟ್. ಏನಾಗುತ್ತೆ, ನಿಮ್ಮ ಮೀಟರ್ ಬೋರ್ಡ್ ಇಂದ ಒಂದು AC ವೈರಿಂಗ್ ಸ್ಟ್ರೇಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಅರ್ಥಿಂಗ್ ಮಾತ್ರ 3 ಪೈಪ್ ಡೈರೆಕ್ಟ್ ಆಗಿ, ಒಂದು ಲೈಟಿಂಗ್ ಅರೆಸ್ಟರ್ ಮಿಕ್ಕಿದ 2 ಇದಕ್ಕೆ ಹೋಗ್ಬಿಡುತ್ತೆ. ಇದು ಯಾಕೆ ಲೈಟಿಂಗ್ ಅರೆಸ್ಟರ್? ಸರ್ ಇದು ಥಂಡರ್ ಬೀಳ್ಬಾರ್ದು ಅಂತ ಸರ್. ಇವಾಗ ನಿಮಗೆ ಥಂಡರ್ ಬೀಳ್ತಾ ಇದೆ ಪ್ಯಾನಲ್ ಸೇಫ್ಟಿಗೆ, ಇನ್ವರ್ಟರ್ ಸೇಫ್ಟಿಗೆ. ಜನರಲಿ ಬ್ಯಾಂಗ್ಳೂರ್ ಒಳಗಡೆ ನಿಮಗಿಂತ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ, ಅಪಾರ್ಟ್ಮೆಂಟ್ ಇರುತ್ತೆ, ಮೊಬೈಲ್ ಟವರ್ ಇರುತ್ತೆ, ಅವರು ತಡ್ಕೊಳ್ಳುತ್ತೆ. ಆದ್ರೂ ಆಸ್ ಪರ್ ಗೈಡ್ಲೈನ್ಸ್ MNR ಏನಿದೆ ಸ್ಟ್ಯಾಂಡರ್ಡ್ ಆಗಿ ನಾವು ಮಾಡ್ತೀವಿ. ಸೊ ನಿಮಗೆ ಥಂಡರ್ ಬಿದ್ರು 16 ಸ್ಕ್ವೇರ್ ಅಲ್ಯೂಮಿನಿಯಂ ಯೂಸ್ ಮಾಡೋದ್ರಿಂದ ಆಟೋಮೆಟಿಕ್ ನಿಮ್ಗೆ ಅರ್ಥಿಂಗ್ ಹೋಗುತ್ತೆ, ನಿಮ್ಮ ಮೆಟೀರಿಯಲ್ಸ್ ಎಲ್ಲ ಸೇಫ್ ಆಗುತ್ತೆ. ಸೊ ಅರ್ಥಿಂಗ್ ಕೂಡ ಎಕ್ಸ್ಟ್ರಾ ಬೇರೆ ಯೂಸ್ ಮಾಡ್ತೀರಾ ನೀವು? ಹೌದು ಸರ್, 3 ಅರ್ಥಿಂಗ್ಸ್ ಇರುತ್ತೆ. ಲೈಟ್ನಿಂಗ್ ಅರೆಸ್ಟ್ ಒಂದು, ಇನ್ವರ್ಟರ್ ಒಂದು, ಪ್ಯಾನಲ್ ಸ್ಟ್ರಕ್ಚರ್ ಒಂದು. ಓಕೆ. ಸೊ ಈ ತರ ಟೋಟಲ್ ಅರ್ಥಿಂಗ್ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಕಸ್ಟಮರ್ಸ್ ಸಿಂಪಲ್ ಸರ್. ಇವಾಗ ಈ ತರ ಸೆಟಪ್ ನಿಮ್ಗೆ ಬರುತ್ತೆ. ಯಾಕಂದ್ರೆ ಕಸ್ಟಮರ್ ತುಂಬಾ ಡೌಟ್ ಇರೋ ಸರ್ ಯಾವ ತರ ಬರುತ್ತೆ ಅಂತ. ಇದೇ ಬೇಸಿಕ್ ಬರುತ್ತೆ. ಕಸ್ಟಮರ್ ಎಸ್ ಅಂದ್ರೆ ಅವ್ರು ಏನ್ ಮಾಡ್ಬೋದು, ಟೆರೆಸ್ ಫೋಟೋ, ಬಿಲ್ಡಿಂಗ್ ಫೋಟೋ ಮತ್ತೆ ಮೀಟರ್ ಫೋಟೋ, ಕರೆಂಟ್ ಬಿಲ್ ಕಲ್ಸಿದ್ರೆ ಸಾಕು. ನಾವು ಈ ಡೀಟೇಲ್ಸ್ ನಿಮ್ಗೆ ಶೇರ್ ಮಾಡ್ತೀವಿ. ಎಸ್ ಅಂದಿದ ಮೇಲೆ ಔಟ್ಸ್ಕರ್ಟ್ಸ್ ಮತ್ತೆ ಬ್ಯಾಂಗ್ಳೂರ್ ಅರ್ಬನ್ ರೂರಲ್ ಎರಡು ರಿಜಿಸ್ಟರ್ ಮಾಡಿದ್ವಿ. ಹೊರಗಡೆ ತಂದ್ರೆ ಕಸ್ಟಮರ್ ಕನ್ಫರ್ಮ್ ಮಾಡಿ ಅಡ್ವಾನ್ಸ್ ಆಗಿದ್ಮೇಲೆ ಹೋಗಿ ವಿಸಿಟ್ ಮಾಡಿ ಕ್ಲೋಸ್ ಮಾಡ್ತೀವಿ. ಇನ್ಸ್ಟಾಲೇಷನ್ ಅಂದ್ರೆ ನಿಮ್ಮ ಮೆಟೀರಿಯಲ್ಸ್ ಎಲ್ಲ ತಲುಪಿದ ಮೇಲೆ ಮ್ಯಾಕ್ಸಿಮಮ್ 3 ಡೇಸ್, 3 ದಿನ ಮ್ಯಾಕ್ಸಿಮಮ್ ಸರ್ ಅಷ್ಟೇ. ಅದ್ರ ಮೇಲೆ ಇನ್ಸ್ಟಾಲೇಷನ್ ಇರಲ್ಲ. 3 ದಿನ ಆದ್ಮೇಲೆ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದಾ? ಇಲ್ಲ ಸರ್, ಹಂಗಲ್ಲ. ಇನ್ಸ್ಟಾಲೇಷನ್ ಅನ್ನೋದು ಇವಾಗ ಇದೆಲ್ಲ ಸೆಟಪ್ ಇನ್ಸ್ಟಾಲ್ ಮಾಡಕ್ಕೆ 2-3 ದಿನ ಆಗುತ್ತೆ. ಮತ್ತೆ ಯೂಸ್ ಮಾಡೋದು ಯಾವಾಗಿಂದ? ಯೂಸ್ ಮಾಡೋದು ಯಾವಾಗಂದ್ರೆ ಸೆಟಪ್ ಮಾಡಿದ ತಕ್ಷಣ ಈ ಫೋಟೋಸ್, ಇದನ್ನ ವಾರಂಟೀಸ್, ಇದನ್ನ ಸರ್ಟಿಫಿಕೇಟ್ ಕಸ್ಟಮರ್ ಮುಂದೆ ನಿಲ್ಸ್ಬಿಟ್ಟು ಎಲ್ಲ ಫೋಟೋ ತೆಗೆದು ಅದನ್ನ ನಾವು ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ ತಕ್ಷಣ ಲೋಕಲ್ ಅಲ್ಲಿ ಏನಾಗುತ್ತೆ, ನಿಮ್ಮ ಬೆಸ್ಕಾಂ ಆಫೀಸ್ ಇಂದ AJE ಬರ್ತಾರೆ ಚೆಕ್ ಮಾಡಕ್ಕೆ. ಅವ್ರು ಬಂದ್ಬಿಟ್ಟು ಅವ್ರು ಚೆಕ್ ಮಾಡಿ ವೆರಿಫೈ ಮಾಡಿ ಎಸ್ ಅಂದಿದ ಮೇಲೆ ಆ ದಿನ ಅಂತ ಎಕ್ಸ್ಪೋರ್ಟ್ ಶುರು ಆಗುತ್ತೆ. ಅವ್ರು ಹೇಳ್ಬೇಕು ಎಸ್, ಅವ್ರು ಬಂದ್ಬಿಟ್ಟು ಸರ್ಟಿಫೈ ಮಾಡಬೇಕು, ಇನ್ಸ್ಟಾಲೇಷನ್ ಕರೆಕ್ಟ್ ಆಗಿದೆ, ಆಸ್ ಪರ್ ರೂಲ್ಸ್ ಎಲ್ಲ ಮಾಡಿದೀವಿ ಅಂತ ಅವ್ರು ಎಸ್ ಅಂದ್ಬಿಟ್ಟು ಸೈನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಇನ್ನೊಂದು ಬೈ ಡೈರೆಕ್ಷನ್ ಮೀಟರ್ ಬರುತ್ತೆ, ಅದನ್ನ ಎಸ್ ಅಂತ ಶುರು ಮಾಡಿ ಆನ್ ಮಾಡ್ತಾರೆ. ಆವತ್ತಿಂದ ಎಕ್ಸ್ಪೋರ್ಟ್ ಶುರು ಆಗುತ್ತೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸಬ್ಸಿಡಿ ಅಪ್ಲೈ ಮಾಡಬಹುದು. ಕಸ್ಟಮರ್ಗೆ ಡೌಟ್ ಇರುತ್ತೆ, ಸರ್ ಹೆಂಗ್ ನಡೀತಾ ಇದೆ ನನಗೆ ಗೊತ್ತಾಗಬೇಕಾದ್ರೆ ಕಸ್ಟಮರ್ ಇದನ್ನ ಟ್ರ್ಯಾಕ್ ಮಾಡಬಹುದು. PM ಸೂರ್ಯಗರ್ ಹೋಗ್ಬಿಟ್ಟು ಅವ್ರಿಗೆ ಅಪ್ಲಿಕೇಶನ್ ನಂಬರ್ ಹಾಕಿ ಅವರು ಟ್ರ್ಯಾಕ್ ಮಾಡಬಹುದು. ಯಾವ ತರ ಇದೆ, ಏನಿದೆ, ಎಲ್ಲಿ ಪ್ರಾಸೆಸ್ ಆಗಿದೆ, ಏನ್ ಕತೆ ಆಗಿದೆ, ಸಬ್ಸಿಡಿ ಇವಾಗ ಏನ್ ಅಪ್ಲೈ ಮಾಡಿದೀವಿ, ಎಲ್ಲ ಡೀಟೇಲ್ಸ್ ಕಸ್ಟಮರ್ಗೆ ಗೊತ್ತಾಗುತ್ತೆ. ಎಲ್ಲ ಆನ್ಲೈನ್ ಅಲ್ಲಿ ಇರುತ್ತೆ. ಎಲ್ಲನೂ ಆನ್ಲೈನ್ ಅಲ್ಲಿ ಇರುತ್ತೆ. ವೆರಿ ನೈಸ್. ಇದು ನೆಟ್ ಮೀಟರಿಂಗ್ ಎಲ್ಲ ನೀವೇ ಮಾಡಿಸ್ಕೊಡ್ತೀರಾ ಸರ್? ಇಲ್ಲಿ ಕಸ್ಟಮರ್ ಸ್ಕೋಪ್ ಏನಂದ್ರೆ ಆ ಬೇಸಿಕ್ ಸರ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್, ಕರೆಂಟ್ ಬಿಲ್, ಇದನ್ನ ಜಸ್ಟ್ ನಮಗೆ ಕೊಡಬೇಕಷ್ಟೇ. ಅದನ್ನ ಬಿಟ್ಟರೆ ಬಿಗಿನಿಂಗ್ ಇಂದ ಎಂಡಿಂಗ್ ತನಕ, ಅಪ್ಲಿಕೇಶನ್ ಇಂದ ಸಬ್ಸಿಡಿ ತನಕ A to Z ನಾವೇ ಹ್ಯಾಂಡಲ್ ಮಾಡ್ತೀವಿ. ಎವ್ರಿಥಿಂಗ್ ಕಸ್ಟಮರ್ ಸ್ಕೋಪ್ ಅಲ್ಲಿ ಏನೂ ಇರಲ್ಲ ಇದರಲ್ಲಿ. ಓಕೆ ಸರ್, ಇವಾಗ ಇದ್ರ ಜೊತೆ ಯಾರಾದ್ರೂ ನಮಗೆ ಒಂದು ಬ್ಯಾಟ್ರಿ ಆಡ್ ಮಾಡ್ಕೋಬೇಕು ಅಂತಂದ್ರೆ ಯಾವ ರೀತಿ ಆಡ್ ಮಾಡ್ಕೋಬಹುದು ಸರ್? ಇದ್ರಲ್ಲಿ ಏನಾಗುತ್ತೆ ನೋಡಿ, ಆನ್ ಗ್ರಿಡ್ ಅಲ್ಲಿ ಬ್ಯಾಟ್ರಿ ಆಡ್ ಮಾಡಕ್ಕಾಗಲ್ಲ. ಹೈಬ್ರಿಡ್ ಸೆಟಪ್ ಬರುವಾಗ ಬ್ಯಾಟ್ರಿ ಆಡ್ ಮಾಡಬಹುದು. ಇವಾಗ ತುಂಬಾ ಕಾಲ್ಸ್ ನಮಗೆ ಬರ್ತಾ ಇದೆ. ಪ್ರಾಬ್ಲಮ್ ಏನು, OCCC ಪ್ರಾಬ್ಲಮ್ ಇದೆ. ಸೊ ಕಸ್ಟಮರ್ ಏನಾಗುತ್ತೆ, ಟೆಂಪರರಿ ಬಿಲ್ ಇದೆ, ಪರ್ಮನೆಂಟ್ ಬಿಲ್ ಇಲ್ಲ. ಹಂಗ ಬರುವಾಗ ಈ ಆನ್ ಗ್ರಿಡ್ ಸೆಟಪ್ ಇನ್ಸ್ಟಾಲ್ ಮಾಡಕ್ಕೆ ಸ್ವಲ್ಪ ಕಷ್ಟ ಇದೆ. ಇದು ಹೆಂಗಂದ್ರೆ ಪರ್ಮನೆಂಟ್ ಫಸ್ಟ್ ಮಂತ್ ಬಿಲ್ ಬಂದು 6 ನಂಬರ್ ಜನರೇಟ್ ಆದ್ರೆ ಮಾತ್ರ ಇದು ಇನ್ಸ್ಟಾಲ್ ಮಾಡಿ ಆನ್ ಮಾಡಕ್ಕಾಗುತ್ತೆ. ಆ ಕಾನ್ಸೆಪ್ಟ್ ಬರುವಾಗ ಕಸ್ಟಮರ್ ಹೈಬ್ರಿಡ್ ಹೋಗಬೇಕು. ಹೈಬ್ರಿಡ್ ಹೋದ್ರೆ ಏನಾಗುತ್ತೆ, ಟೆಂಪರರಿ ಬಿಲ್ ಜಾಸ್ತಿ ಇರುತ್ತೆ, 9 ರೂಪೀಸ್ to 11 ರೂಪೀಸ್ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ನೀವು ಯೂಸ್ ಮಾಡೋದಕ್ಕೆ ಹೈಬ್ರಿಡ್ ಇಂದ ರನ್ನಿಂಗ್ ಇರುತ್ತೆ. ನಾಳೆ 6 ತಿಂಗಳು 1 ವರ್ಷನೋ ನಿಮ್ದು ಈ ಪ್ರಾಬ್ಲಮ್ ಸರಿ ಆಗಿದ ಮೇಲೆ ಸೇಮ್ ಸೆಟಪ್ಗೆ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಅದರಲ್ಲೂ ಸಬ್ಸಿಡಿ ಇದು ಮಾಡಬಹುದು. ನೀವು ಹೈಬ್ರಿಡ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಆ ಹೈಬ್ರಿಡ್ ಬಂದ್ಬಿಟ್ಟು ಮಿನಿಮಮ್ 3.6 ಕಿಲೋವ್ಯಾಟ್ ಇಂದ ಶುರು ಆಗುತ್ತೆ. ನೀವು 3.6 ಕಿಲೋವ್ಯಾಟ್ ವಿತ್ ಲಿಥಿಯಂ ಬ್ಯಾಟರಿ ಹೋಗ್ತೀರಾ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 4 ಲಕ್ಷ ಕೆಳಗೆ ಬೀಳುತ್ತೆ. 4 ಲಕ್ಷ ಅಪ್ರಾಕ್ಸಿಮೇಟ್ಲಿ. ಲಿಥಿಯಂ ಅಲ್ಲಿ ಯಾವ ಬ್ರ್ಯಾಂಡ್ ಅನ್ನ ಯೂಸ್? ಡೇ ಸರ್, ಡೇ ಇನ್ವರ್ಟರ್ ಬ್ಯಾಟರಿ ಡೇ ಇದೆ ಯಾವಾಗಲೂ. ಯಾಕಂದ್ರೆ ಅದು 10 ವರ್ಷ ವ್ಯಾರಂಟಿ ಕೊಡ್ತಾರೆ. ಪ್ಲಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಇರುತ್ತೆ, ಎಲ್ಲ ಆಪ್ ಬೇಸ್ಡ್ ಇರುತ್ತೆ. ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರ್ ಕೆಂಗೇರಿನಲ್ಲೇ ಇದೆ. ಹಂಗೆ ಏನ್ ಸಮಸ್ಯೆ ಆದ್ರೂ ಇಮಿಡಿಯೇಟ್ ಆಗಿ ರಿಸಾಲ್ವ್ ಮಾಡಬಹುದು. ಹಂಗಾಗಿ ಲಿಥಿಯಂ ಬ್ಯಾಟರಿ ಬರುವಾಗ ಡೇ ಜೊತೆ ಟೈ ಅಪ್ ಮಾಡಿದೀವಿ. ಲೆಡ್ ಆಸಿಡ್ ಅಂದ್ರೆ 5 ಇಯರ್ಸ್ ವ್ಯಾರಂಟಿ ಆಗುತ್ತೆ. ಬಟ್ ಯಾವ ಬ್ರಾಂಡ್ ಬೇಕಾ ಹಾಕ್ಬಹುದು. ಲೆಡ್ ಆಸಿಡ್ ಕಮ್ಯುನಿಕೇಶನ್ ಏನಿರಲ್ಲ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ಎಸ್ ಸರ್, ಪ್ರತಿ ತಿಂಗಳು ನಾವು ಬೆಸ್ಕಾಮ್ಗೆ ಎಷ್ಟು ಕೊಟ್ವಿ, ಬೆಸ್ಕಾಮ್ ಇಂದ ನಮಗೆ ಎಷ್ಟು ಬಂತು, ಇವೆಲ್ಲ ಎಲ್ಲಿ ಗೊತ್ತಾಗುತ್ತೆ ಸರ್? ಇದು ಆನ್ಲೈನ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟು ಜನರೇಷನ್ ಆಗಿದೆ ಅದು ತೋರಿಸುತ್ತೆ ನಿಮ್ಗೆ. ಆನ್ ಗ್ರಿಡ್ ಬರುವಾಗ, ಹೈಬ್ರಿಡ್ ಬರುವಾಗ ಬ್ಯಾಟರಿ ಎಷ್ಟು ಕನ್ಸ್ಯೂಮ್ ಆಗಿದೆ, ನೀವು ಎಷ್ಟು ಕನ್ಸ್ಯೂಮ್ ಮಾಡಿದ್ರೆ ಆ ಕಥೆನೂ ತೋರಿಸುತ್ತೆ ನಿಮ್ಗೆ. ಆದ್ರೆ ನಿಮ್ಗೆ ಆಕ್ಚುಲ್ ಪರ್ಫೆಕ್ಟ್ ಯಾವಾಗ ಗೊತ್ತಾಗುತ್ತೆ, ಬೆಸ್ಕಾಮ್ ಬಿಲ್ ಬರುವಾಗ ಇದು ಯೂನಿಟ್ ಜನರೇಷನ್ ತೋರಿಸುತ್ತೆ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ. ಸೊ ಬೆಸ್ಕಾಮ್ ಬಿಲ್ ಅಲ್ಲಿ ನೀವು ಬೆಸ್ಕಾಮ್ ಎಷ್ಟು ಕೊಟ್ಟಿದ್ದೀರಾ, ನೀವು ಎಷ್ಟು ತಗೊಂಡಿದ್ದೀರಾ, ಯೂನಿಟ್ ಮೈನಸ್ ಆಗುತ್ತೆ. ಸೊ ಆನ್ ಗ್ರಿಡ್ ಬರುವಾಗ ಏನಾಗುತ್ತೆ, ಡೇಟ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪ್ಯಾನಲ್ ಹಾಕಿದ್ದೀರಾ, ಆ ಕನ್ಸಂಪ್ಷನ್ ಲೆಕ್ಕ ಬರುತ್ತೆ. ಬಟ್ ಬಿಲ್ ಅಲ್ಲಿ ತೋರಿಸಲ್ಲ, ಯಾಕೆ ನೀವು ಯೂಸ್
ಮಾಡ್ತೇವೆ ಲೈಟ್ ಫ್ಯಾನ್, ಈ ಸೋಲಾರ್ ಇಂದ ಹಂಗೆ ಮೀಟರ್ ಇನ್ವರ್ಟರ್ ಹೋಗುತ್ತೆ, ಅಲ್ಲಿಂದ ಮೀಟರ್ ಹೋಗುತ್ತೆ, ಅದು ಹಂಗೆ ರನ್ನಿಂಗ್ ಇರುತ್ತೆ. ಸೊ ಮಂತ್ ಅಂಡ್ ಬಿಲ್ಲಿಂಗ್ ಬರುವಾಗ SRTP ಇದು ನೀವೇನ್ ಕೊಟ್ಟಿದ್ದೀರಾ ಬೆಸ್ಕಾಮ್ಗೆ, ನೀವೇನ್ ತಗೊಂಡಿದ್ದೀರಾ ಆ ಯೂನಿಟ್ ಮೈನಸ್ ಆಗುತ್ತೆ. ಓ ಆ ಥರ ಮಾಡ್ತಾರೆ ಅವರು. ಸೊ ಇದು ನೀವು ಬೆಸ್ಕಾಮ್ ಇಂದನೂ ಯೂಸ್ ಮಾಡ್ತಾ ಇರ್ತೀರಾ, ನೀವು ಯೂಸ್ ಮಾಡ್ತಾ ಇರ್ತೀರಾ, ನೀವು ಇಲ್ಲಿ ಜನರೇಟ್ ಮಾಡಿ ಬೆಸ್ಕಾಮ್ಗೆ ಕೊಡ್ತಾ ಇರ್ತೀರಾ. ಹೆಂಗ್ ಉಲ್ಟಾ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದೊಂದು ಎಲೆಕ್ಟ್ರಿಕ್ ಕಾರ್ ಇದೆ, ನೀವು ನೈಟ್ ಚಾರ್ಜ್ ಮಾಡಿದ್ರೆ ಬೆಲೆ ಕೆಲಸಕ್ಕೆ ಹೋಗುತ್ತೆ, ನೈಟಲ್ಲಿ ಕರೆಂಟ್ ಇಂದನೇ ಚಾರ್ಜ್ ಆಗೋದು, ಡೇ ಟೈಮಲ್ಲಿ ಹೊರಗಿರ್ತೀವಿ, ಸೊ ಜನರೇಟ್ ಮಾಡೋದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ. ಅಲ್ಲಿ ಯೂನಿಟ್ ಮೈನಸ್ ಆಗುತ್ತೆ. ವೆರಿ ನೈಸ್. ಅಂದ್ರೆ ಅದನ್ನ ಕ್ಯಾಲ್ಕುಲೇಷನ್ ಅನ್ನ ಬಿಲ್ಲಲ್ಲೇ ಅವರೇ ಮಾಡಿ ಕಳಿಸ್ತಾರೆ, ಅವರೇ ಮಾಡಿ ಕಳಿಸ್ತಾರೆ. ನಾವೇನು ಕ್ಯಾಲ್ಕುಲೇಟ್ ಏನು ಮಾಡೋದಿಲ್ಲ ಸರ್, ಅವರೇ ಬೈಡೈರೆಕ್ಷನ್ ಮೀಟರ್ ಇರುತ್ತೆ, ಅದರಿಂದ ತೆಗೆದುಬಿಟ್ಟು ಅವ್ರು ನಿಮಗೆ ಮೇಲ್ ಇಲ್ಲ ಅಂದ್ರೆ ಫಿಸಿಕಲ್ ಕಾಪಿ ಕೊಡ್ಬಿಡ್ತಾರೆ. ಬಟ್ ಅದ್ರಲ್ಲಿ ಒಂದು ಕ್ವಶನ್ ಹೇಳ್ತಾ ಇದ್ದೀನಿ, ಪವರ್ ಇಲ್ಲ ಅಂತಂದ್ರೆ ಇಟ್ ವೋಂಟ್ ವರ್ಕ್ ಆನ್ ಗ್ರಿಡ್ ಸರ್. ಆನ್ ಗ್ರಿಡ್ ಅಲ್ಲಿ ಪವರ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ, ಒಂದು UPS ಹಾಕೊಳ್ಬೇಕು. ರೀಸನ್ ಕಾನ್ಸೆಪ್ಟ್ ಏನು, ಹೈಬ್ರಿಡ್ ಅಂತ ಬರೋ ಏನಾಗುತ್ತೆ, ನೀವು ಆಫ್ ಗ್ರಿಡ್ ತರ ಯೂಸ್ ಮಾಡಬಹುದು. ಸೊ ಅದರಲ್ಲಿ ಎಕ್ಸ್ಪೋರ್ಟ್ ಆಗಿ ಬಿಡಲ್ಲ, ಕರೆಂಟ್ ಹೋಯ್ತು ಅಂದ್ರೆ ನೀವು ನಿಮಗೆ ಯೂಸ್ ಮಾಡಬಹುದು. ಆನ್ ಗ್ರಿಡ್ ಅಲ್ಲಿ ಏನಾಗುತ್ತೆ, ಇವಾಗ ಕರೆಂಟ್ ಎಂತಕ್ಕೆಲ್ಲ ಆ ಲೈನ್ ಅಲ್ಲಿ ಯಾರೋ ಒಬ್ರು ಕೆಲಸ ಮಾಡ್ತಾರೆ ಅಂತ ನೀವು ಜನರೇಟ್ ಮಾಡಿ ವಾಪಸ್ ಕಳೆದ್ರೆ ಅವ್ರು ಶಾಕ್ ಹೊಡೆಯುತ್ತೆ. ಹಂಗಾಗಿ ಆನ್ ಗ್ರಿಡ್ ಬರುವಾಗ ಎಕ್ಸ್ಪೋರ್ಟ್ ಆಪ್ಷನ್ ಇರಲ್ಲ. ಹೈಬ್ರಿಡ್ ಅಲ್ಲಿ ಬರುವಾಗ ಮಾತ್ರ ಏನಾಗುತ್ತೆ, ನಿಮ್ಗೆ ಬ್ಯಾಟರಿ ಜೊತೆ ಇರೋದ್ರಿಂದ ಅವಾಗ ಆಫ್ ಗ್ರಿಡ್ ತರ ಯೂಸ್ ಆಗುತ್ತೆ. ಆಟೋಮೆಟಿಕ್ ಅದೇ ಇನ್ವರ್ಟರ್ ಎಕ್ಸ್ಪೋರ್ಟ್ ಮಾಡೋದಿಲ್ಲ, ಅದು ಆಟೋಮೆಟಿಕ್ ಇನ್ಬಿಲ್ಟ್ ಸಾಫ್ಟ್ವೇರ್ ಅಲ್ಲಿ ಇರುತ್ತೆ, ನಮ್ಮನ್ನೇ ಯೂಸ್ ಮಾಡ್ತಾ ಇರುತ್ತೆ. ನೀವು ಜನರೇಟ್ ಮಾಡಿ ನೀವು ಯೂಸ್ ಮಾಡಬಹುದು, ನಾವು ಯೂಸ್ ಮಾಡಬಹುದು. ಓಕೆ, ಬಟ್ ಆನ್ ಗ್ರಿಡ್ ಅಂತ ಹಾಕಿದಾಗ ಬ್ಯಾಟರಿ ಹಾಕೊಂಡಿಲ್ಲ ಅಂತಂದ್ರೆ, ಕರೆಂಟ್ ಇಲ್ಲ ಅಂತಂದ್ರೆ UPS ಒಂದು ಹಾಕೊಳ್ಬೇಕು, UPS ಹಾಕೋಬೇಕಾಗುತ್ತೆ. ಅದು ಕೂಡ ನಿಮ್ಮ ಹತ್ರನೇ ಅಲ್ಲ? ಹೌದು, ನಮ್ಮ ಹತ್ರ ಒಮೆಗಾ UPS ಇದೆ ಸರ್, 1 ಕಿಲೋವ್ಯಾಟ್ ಇಂದ 5 ಕಿಲೋವ್ಯಾಟ್ ತನಕ ಇದೆ ನಾನ್ ಸೋಲಾರ್, ಅದನ್ನ ಹಾಕೊಳ್ಬಹುದು. ಬೆಸ್ಟ್ ಅಲ್ವಾ ಅದು? ವೀಕ್ಷಕರೇ, ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು ಯೂಸ್ ಮಾಡಬಹುದು, ಬೆಸ್ಕಾಮ್ಗೂ ಕೊಡಬಹುದು. ಸರ್ ಹೇಳ್ದಂಗೆ ಜಸ್ಟ್ 4 years ಅಲ್ಲಿ ಕಂಪ್ಲೀಟ್ಲಿ ಫ್ರೀ ಆಗಿಬಿಡುತ್ತೆ. ಇನ್ನೊಂದು ತುಂಬಾ ಒಳ್ಳೇದು ಅಂತಂದ್ರೆ ಸಬ್ಸಿಡಿ 60,000 78,000 ಎರಡು ಆಪ್ಷನ್ಸ್ ಕೂಡ ನಿಮಗೆ ಇದೆ ಅಂತ ಹೇಳ್ತೀನಿ. ಸರ್ ಒಂದು 2 BHK ಮನೆ 4 ರಿಂದ 5 ಜನ ಇದ್ದಾರೆ ಅಂತಂದ್ರೆ ನೀವು ರೆಕಮೆಂಡ್ ಮಾಡೋದು ಎಷ್ಟು ಕಿಲೋವ್ಯಾಟ್? ಸರ್ ಹಂಗಲ್ಲ, ಇದ್ರಲ್ಲಿ ಹಿಂಗಂದ್ರೆ ಸ್ಯಾಂಕ್ಷನ್ ಲೋಡ್ ನಿಮ್ಗೆ 2 ಕಿಲೋವ್ಯಾಟ್ ಇದ್ರೆ 2 ಕಿಲೋವ್ಯಾಟ್ ಮಾತ್ರ ಹಾಕಕ್ಕಾಗುತ್ತೆ. 5 ಕಿಲೋವ್ಯಾಟ್ ಅಂದ್ರೆ 5 ಕಿಲೋವ್ಯಾಟ್. ಇವಾಗ ನೀವು ಎಲೆಕ್ಟ್ರಿಕ್ ಕಾರ್ ತಗೊಂಡ್ರಿ, ಸೊ ಸ್ಯಾಂಕ್ಷನ್ ಲೋಡ್ ಜಾಸ್ತಿ ಮಾಡಬೇಕು, ಮಾಡಿಬಿಟ್ಟು ಆಮೇಲೆ ಹಾಕಬೇಕು. ಸೊ ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ ನಿಮ್ ಬಿಲ್ಲಲ್ಲಿ ಅದ್ರ ಪ್ರಕಾರ ಬರುತ್ತೆ. ಒಂದು ಇವಾಗ ಫ್ಯೂಚರ್ ನಿಮ್ಗೆ ಗೊತ್ತಿದೆ, ನಾನು ಎಲೆಕ್ಟ್ರಿಕ್ ಕಾರ್ ತಗೊಳ್ತೀನಿ, ಜಾಸ್ತಿ ಕನ್ಸಪ್ಷನ್ ಇದೆ, ಅವಾಗ ಸ್ಯಾಂಕ್ಷನ್ ಲೋಡ್ ಜಾಸ್ತಿ ಮಾಡ್ಕೊಂಡು 5 ಕಿಲೋವ್ಯಾಟ್ ಹಂಗೆ ಹೋಗ್ಬೇಕು. ಯಾಕಂದ್ರೆ 2 ಕಿಲೋವ್ಯಾಟ್ ಒಂದು 250 ಯೂನಿಟ್ಸ್, 3 ಕಿಲೋವ್ಯಾಟ್ ಒಂದು 350, 5 ಕಿಲೋವ್ಯಾಟ್ ಒಂದು 600 ಯೂನಿಟ್ಸ್. ಆ ಥರ ಎಷ್ಟು ಕಿಲೋವ್ಯಾಟ್ ಹಾಕ್ತಾ ಅದ್ರ ಪ್ರಕಾರ ಜನರೇಷನ್ ಇರುತ್ತೆ. ಆ ಅಗ್ರಿಮೆಂಟ್ 25 ವರ್ಷ ಇರುತ್ತೆ. ಸೊ ಇನ್ವೆಸ್ಟ್ ಮಾಡೋದು ಕಸ್ಟಮರ್ ಒಂದೇ ಸತಿ ಯೋಚನೆ ಮಾಡಿ, ಇವಾಗ AC ತಗೊಳ್ತಾ ಇದ್ರೆ ಫಾರ್ ಎಕ್ಸಾಂಪಲ್, ಕನ್ಸಪ್ಷನ್ ಜಾಸ್ತಿ ಆಗುತ್ತೆ ಗೊತ್ತಿದೆ, ಆವಾಗ ಯೋಚನೆ ಮಾಡ್ಕೊಂಡು ಒಂದು ಶಾಟ್ಗೆ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ಒಳ್ಳೇದು. ಬಟ್ ಏನು ರೆಸಿಡೆನ್ಷಿಯಲ್ ಸ್ವಂತ ಮನೆ ಇರಬೇಕು, ನಿಮ್ಮ ಮನೆಗೆ ನೀವು ಹಾಕೊಳ್ಬಹುದು ಅಷ್ಟೇ. ಬಾಡಿಗೆ ಮನೆಗೆ ಇಲ್ಲ ಅಂದ್ರೆ ಏನಾಗುತ್ತೆ, ಸ್ವಲ್ಪ ಕಸ್ಟಮರ್ಸ್ 2-3 ಮೀಟರ್ ಇಟ್ಕೊಂಡಿರ್ತಾರೆ, 1 ಮೀಟರ್ಗೆ 1 ಸೋಲಾರ್ 1 ಸಬ್ಸಿಡಿ ಅಷ್ಟೇ ಅಲ್ವಾ? ಅದು PM ಸೂರ್ಯಗರ್ ಕಾನ್ಸೆಪ್ಟ್ ಇರೋದು. ಸೂಪರ್ ಆಗಿ ಹೇಳಿದ್ರಿ ಸರ್. ಇವಾಗ ಯಾರಾದ್ರೂ ಬುಕ್ ಮಾಡಬೇಕು, ನಿಮ್ಮನ್ನ ಭೇಟಿ ಮಾಡಬೇಕು, ಅಂಡ್ ಬುಕಿಂಗ್ ಪ್ರೊಸೆಸ್, ಪೇಮೆಂಟ್ ಪ್ರೊಸೆಸ್ ಎಲ್ಲ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸಿಂಪಲ್. ಇವಾಗ ಬಿಲ್ಡಿಂಗ್ ಫೋಟೋ, ಟೆರೆಸ್ ಫೋಟೋ, ಸ್ಟ್ರಕ್ಚರ್ ಯಾವ ತರ ಬೇಕು ಎಲ್ಲ ಕಲ್ಸಿದ ಮೇಲೆ ನಿಮಗೆ ಇದು ಏನೆಲ್ಲ ಬಯಲನ್ನು ಇದೆಲ್ಲನೂ ನಿಮಗೆ ಕೊಟೇಶನ್ ಎಲ್ಲ ಇರುತ್ತೆ. ಏನು MCB ಯೂಸ್ ಮಾಡ್ತೀವಿ, ಎಷ್ಟು ಆಂಪ್ಸ್ ಇರುತ್ತೆ, ಪ್ಯಾನಲ್ ಎಷ್ಟು ವ್ಯಾಟ್ ಇರುತ್ತೆ, ಇನ್ವರ್ಟರ್ ಏನು ಬ್ರಾಂಡ್, ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿ ಕಳಿಸ್ತೀವಿ. ಕಸ್ಟಮರ್ ಎಸ್ ಅಂದಿದ ಮೇಲೆ ಕಸ್ಟಮರ್ ಒಂದ್ಸತಿ ಸೈಡ್ ವ್ಯೂ ಸಿಕ್ಕಲ್ಲಿ ಸೈಡ್ ವ್ಯೂ ಹೋಗಿ ಅದನ್ನ ಆರ್ಡರ್ ಕ್ಲೋಸ್ ಮಾಡ್ತೀವಿ. ಕನ್ಫರ್ಮ್ ಎಸ್ ಅಂದಿದ ಮೇಲೆ ಫಸ್ಟ್ ಕಸ್ಟಮರ್ 70% ಪೇ ಮಾಡ್ತಾರೆ. ಪೇ ಮಾಡಿದ ತಕ್ಷಣ ಎಲ್ಲಾ ಮೆಟೀರಿಯಲ್ ಅವ್ರ ಮನೆಗೆ ಹೋಗುತ್ತೆ. 2-3 days ಅಲ್ಲಿ ಇನ್ಸ್ಟಾಲೇಷನ್ ಟೀಮ್ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿಬಿಡ್ತಾರೆ. ಮಾಡಿದ ಮೇಲೆ ಸೈಟ್ ಅಪ್ಲಿಕೇಶನ್ ಹಾಕಿ ಬೆಸ್ಕಾಮ್ಗೆ ಏನಿದೆ ಸಪ್ಲೈ ಮಾಡಿ PM ಸೂರ್ಯಗೆ ಹಾಕ್ಬಿಟ್ಟು ಬಂದ್ಬಿಟ್ಟು ವೆರಿಫೈ ಮಾಡ್ತಾರೆ. ಮಾಡಿದ್ಮೇಲೆ ಮಿಕ್ಕಿದ ಪೇಮೆಂಟ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀರಾ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸ್ಕ್ರೀನ್ ಮೇಲೆ ನಮ್ಮ ಸೋಲಾರ್ ಅವರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆಫೀಸಲ್ಲಿ ಬರುತ್ತೆ ಸರ್ ನಮ್ಮ ಆಫೀಸ್ ಇದೆ ಎಲೆಕ್ಟ್ರಾನಿಕ್ ಸಿಟಿ, 10 to 6 ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ, ಮಂಡೇ ಟು ಸ್ಯಾಟರ್ಡೆ. ಇನ್ ಕೇಸ್ ಕಾಲ್ ಬಿಸಿ ಇದೆ, ಆ ಥರ ಏನಾಯ್ತಂದ್ರೆ ನೀವು ದಯವಿಟ್ಟು ವಾಟ್ಸ್ಆಪ್ ಮಾಡಿ. ಸಿಂಪಲ್, ಯಾಕಂದ್ರೆ ನಮಗೆ ಗೊತ್ತಾಗಬೇಕು ಎಷ್ಟು ಫ್ಲೋರ್ ಬಿಲ್ಡಿಂಗ್ ಇದೆ, ಕಸ್ಟಮರ್ ಅಂದ್ರೆ ಸಿಂಪಲ್ ಎಷ್ಟು ಫ್ಲೋರ್ ಬಿಲ್ಡಿಂಗ್ ಇದೆ, ಸ್ಟ್ರಕ್ಚರ್ ಯಾವ ಥರ ಬೇಕು ನಿಮಗೆ, ಖಾಲಿ ಇದೆಯಾ ಇಲ್ವಾ, ಜಾಗ ಇದೆಯಾ ಇಲ್ವಾ. ಯಾಕಂದ್ರೆ ಸ್ವಲ್ಪ ಕಸ್ಟಮರ್ ಏನಾಗುತ್ತೆ, ಸಿಟಿ ಒಳಗೆ ಇವಾಗ ಒಂದು 15 ಕಿಲೋವ್ಯಾಟ್ ಸ್ಯಾಂಕ್ಷನ್ ತಗೊಂಡ್ರು ಸಬ್ಸಿಡಿ ಇರೋದು 10 ಕಿಲೋವ್ಯಾಟ್ ಮಾತ್ರ. ಸೊ ಅವ್ರ ಕನ್ಸಂಪ್ಷನ್ ಎಷ್ಟಿದೆ ಅದ್ರ ಪ್ರಕಾರ ಗೈಡ್ ಮಾಡ್ತೀವಿ. ಸೊ ನೀವು ಕರೆಂಟ್ ಬಿಲ್ ನ ಶೇರ್ ಮಾಡಿದ್ರೆ ಸಾಕು, ನಾವು ಡೀಟೇಲ್ ಆಗಿ ಇನ್ಫಾರ್ಮ್ ಮಾಡಿ ನಿಮಗೆ ಕಳಿಸ್ತೀವಿ. ಇಲ್ಲ ನೀವು ವಿಸಿಟ್ ಮಾಡ್ಬೇಕಾದ್ರೆ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಆಫೀಸ್ ಇದೆ, ಬಂದು ವಿಸಿಟ್ ಮಾಡಬಹುದು. ಬಟ್ ವಿಸಿಟ್ ಆಗತ್ತೆ ಇಲ್ಲ ಅಲ್ಲ, ಆಕ್ಚುಲಿ ಇದಕ್ಕೆ ತೋರಿಸೋದು ಸರ್. ಅದಕ್ಕೆ ನೆಕ್ಸ್ಟ್ ವಿಡಿಯೋ ಹೆಂಗಂದ್ರೆ ಇನ್ಸ್ಟಾಲ್ ಮಾಡಿದ್ದು, ಆಲ್ರೆಡಿ ಕಸ್ಟಮರ್ ಇನ್ಸ್ಟಾಲ್ ಮಾಡಿದ್ರೆ ಆ ವಿಡಿಯೋ ತೋರಿಸ್ತೀವಿ. ಸೊ ಕಸ್ಟಮರ್ಸ್ಗೆ ಏನಾಗುತ್ತೆ, ಯಾವ ತರ ಬರುತ್ತೆ, ಏನು ಡೌಟ್ ಇರುತ್ತೆ, ಸೊ ಒಬ್ರು ಇನ್ಸ್ಟಾಲ್ ಮಾಡಿ ಅವ್ರು ಅನ್ನುವಾಗನೇ ಇನ್ನೂ ಜಾಸ್ತಿ ಇರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ, ಸೊ ನೀವು ಎಲ್ಲೂ ಬರಬೇಕನ್ನೋ ಅಗತ್ಯ ಇಲ್ಲ, ಯಾರಿಗೂ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ತಾರನ್ನೋ ಯೋಚನೆ ಮಾಡಬೇಡಿ. ಜಸ್ಟ್ ಕಾಲ್ ಮಾಡಿ, ಬಿಲ್ ಶೇರ್ ಮಾಡಿ, ಫೋಟೋ ಶೇರ್ ಮಾಡಿ, ನಿಮ್ಮ ಮನೆ ಬಾಗಿಲಿಗೆ ಕಂಪ್ಲೀಟ್ ಸರ್ವಿಸಸ್ ನಮ್ಮ ಸೋಲಾರ್ ಅವ್ರು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇನ್ಫಾರ್ಮೇಶನ್ ಜೊತೆಯಲ್ಲಿ ಸೋಲಾರ್ ಬಗ್ಗೆ ಒಂದು ಸಬ್ಸಿಡಿನ ತಗೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.